ಏನು 23ನೇ ತಾರೀಕು ಅಂದರೆ ಭಾನುವಾರ ನಾಳೆ ಮುಳುಬಾಗಿಲಿನಲ್ಲಿ ನವಂಬರ್ 1ನೇ ತಾರೀಕು ಪ್ರಕಾಶನ ಹೇಳಿದ ಎಲ್ಲ ಪ್ರಕಾಶನ ಮಾತಾಡಿದ್ದಾರೆ. ಅದನ್ನು ನಾನು ಮತ್ತೆ ಮಾತಾಡೋದು ಚೆನ್ನಾಗಿರಲ್ಲ, ಆದ್ದರಿಂದ ಎಲ್ಲವೂ ವಿವರವಾಗಿ ಹೇಳಿದ್ದಾರೆ. 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಾಯಿ ಭುವನೇಶ್ವರಿ ಫೋಟೋವನ್ನು ಇಕ್ಕಿ ಪೂಜೆ ಮಾಡೋದರ ಮುಖಾಂತರ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕು ಮಾಡಿರ್ತೇವೆ. ವಿಶೇಷವಾಗಿ ನವಂಬರ್ ತಿಂಗಳಲ್ಲಿ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ನಮ್ಮ ಮುಳುಬಾಗಿಲು ಗಡಿಭಾಗ ಆಗೋದ್ರಿಂದ ಪ್ರತಿಯೊಂದು ವರ್ಷವೂ ಕೂಡ ಇದು 3ನೇ ವರ್ಷ ಕಾರ್ಯಕ್ರಮ. ಏನೋ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಗಡಿನಾಡಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ವರ್ಷವೂ ಕೂಡ ಎಲ್ಲರ ಕನ್ನಡ ಪರ ಸಂಘಟನೆಗಳ ಒಂದು ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ನಮ್ಮ ಕೆ ಸಿ ಶಂಕರಣ್ಣವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಗ್ತಾ ಬರ್ತಾಯಿದ್ದೀವಿ. ಈ ವರ್ಷವೂ ಕೂಡ ಸಹ ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ಕನ್ನಡ ಉತ್ಸವ ಬಾರಿಸು ಕನ್ನಡ ಡಿಮ್ಡುಮ ಅಂತ ಹೇಳಿಬಿಟ್ಟು ಏನು ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ತಾಲೂಕಿನಲ್ಲಿ ನಡೀತಾ ಇದ್ದು, ನಾನು ಮನವಿ ಮಾಡಿಕೊಳ್ಳೋದು ಒಂದೇ, ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಪಂಚಾಯಿತಿಗಳಿಗೆ ಎಲ್ಲ ಹೋಬಳಿ ಮಟ್ಟದ ಎಲ್ಲರೂ ಕೂಡ ಒಂದು ಪತ್ರಿಕೆಯನ್ನು ಹೋಗಿದೆ. ಎಲ್ಲರೂ ಕೂಡ ಮುಳುಬಾಗಿಲು ತಾಲೂಕು ನೇತಾಜಿ ಕ್ರೀಡಾಂಗಣದಲ್ಲಿ ಏನು ನಾಳೆ ಭಾನುವಾರ ಕಾರ್ಯಕ್ರಮ ನಡೀತಾ ಇದೆ, ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊತ, ಏನು ಕನ್ನಡ ನಾವೆಲ್ಲರೂ ಕೂಡ ವರ್ಷಾನುಗಟ್ಟಲೆ ಕನ್ನಡ ಉಳಿವಿಗಾಗಿ ಕನ್ನಡ ಸೇವೆಗಾಗಿ ನಾವು ದಿನನಿತ್ಯವೂ ಕೂಡ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ನವಂಬರ್ ತಿಂಗಳು ಅಂದರೆ ನಮಗೆ ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ನವಂಬರ್ ತಿಂಗಳು. ಆದ್ದರಿಂದ ಈ ತಿಂಗಳಲ್ಲಿ ಏನು ಇವತ್ತು ಕಾರ್ಯಕ್ರಮ ನಡೀತಾ ಇದೆ, ಮತ್ತೊಂದು ಸಾರಿ ನಾನು ಸಾರ್ವಜನಿಕರೆಲ್ಲರೂ ಕೂಡ ಪಕ್ಷ ಭೇದ ಭಾವ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ಕೊತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.